ವೀಕ್ಷಕರೇ, ನಾವು ಸಿವಿಲ್ ಸಮನ್ಸಿನ ಬಗ್ಗೆ ಒಂದಿಷ್ಟು ಮುಖ್ಯ ಮಾಹಿತಿಯನ್ನು ತಿಳಿದುಕೊಳ್ಳುವ. ಈಗ ಸಿವಿಲ್ ಕೇಸ್ ಅಂದರೆ ಕೌಟುಂಬಿಕ ಕಲಹಗಳು, ಆಸ್ತಿ ವಿಚಾರದಲ್ಲಿ ನಡೆಯುವಂಥ ಜಗಳಗಳು, ಹಣ ಸಾಲ ಪಡೆದು ಹಿಂತಿರುಗಿಸದೇ ಇರುವಂಥದ್ದು, ಕಾಂಟ್ರಾಕ್ಟ್ ಉಲ್ಲಂಘನೆ ಮಾಡುವುದು, ಇಂತಹ ಪ್ರಕರಣಗಳಲ್ಲಿ ಯಾರಾದರೂ ನಿಮ್ಮ ಮೇಲೆ ಕೇಸ್ ಹಾಕಿದಾಗ ನಿಮಗೆ ಸಿವಿಲ್ ಸಮನ್ಸ್ ಬರುತ್ತದೆ. ಈ ಸಿವಿಲ್ ಸಮನ್ಸ್ ಹೆಚ್ಚಾಗಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಬರುತ್ತದೆ. ಕೆಲವೊಮ್ಮೆ ಪೊಲೀಸ್ ಆಫೀಸರ್ ಕೂಡ ತಂದು ಕೊಡಬಹುದು. ಸಮನ್ಸಿನಲ್ಲಿ ಕೋರ್ಟಿನ ಹೆಸರು ಮತ್ತು ಹಾಜರಾಗಲು ನಿಗದಿಪಡಿಸಿದಂತಹ ದಿನಾಂಕ ಹಾಗೂ ಇತರ ಮಾಹಿತಿ ಕೂಡ ಇರ್ತದೆ. ನೀವು ಸಮನ್ಸನ್ನು ಒಬ್ಬ ವಕೀಲರಿಗೆ ತೋರಿಸಿ ಕೇಸಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ನಿಗದಿಪಡಿಸಿದ ದಿನಾಂಕದಂದು ಕೋರ್ಟಿಗೆ ಹಾಜರಾಗಬೇಕು. ಒಂದು ವೇಳೆ ನೀವು ಸಿವಿಲ್ ಕೇಸಿನಲ್ಲಿ ಸಮನ್ಸ್ ಬಂದಾಗ ಕೋರ್ಟಿಗೆ ಹಾಜರಾಗದಿದ್ದರೆ ನಿಮ್ಮ ಮೇಲೆ ಕೇಸ್ ಹಾಕಿದಾತನ ವಾದವನ್ನು ಮಾತ್ರ ಆಧಾರವಾಗಿಟ್ಟುಕೊಂಡು ಕೋರ್ಟು ತೀರ್ಪು ಕೊಡುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತದೆ. ಮತ್ತು ಕೆಲವೊಂದು ಕೇಸಿನಲ್ಲಿ ಕೋರ್ಟು ನಿಮ್ಮ ವಿರುದ್ಧ ವಾರೆಂಟ್ ಕೂಡ ಇಶ್ಯೂ ಮಾಡ್ಬೋದು. ಹಾಗಾಗಿ ಸಮನ್ಸ್ ಬಂದಾಗ ಕೋರ್ಟಿಗೆ ಹಾಜರಾಗಿ ನಿಮ್ಮ ಪ್ರತಿ ವಾದವನ್ನು ಕೋರ್ಟಿಗೆ ಹೇಳಿ. ಇನ್ನೂ ಹೆಚ್ಚಿನ ಕಾನೂನು ಮಾಹಿತಿಗಳಿಗಾಗಿ ಲಾ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.